ಕ್ರೋಧೋನ್ಮತ ನಾಯಿಗಳ ದಯಾಮರಣಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದ್ದು ಶ್ವಾನ ಪ್ರಿಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾಯಿಗಳನ್ನ ಹಿಂಸೆ ನೀಡಿ ಸಾಯಿಸ್ತಾರೆ, ಬೈಕ್ ಹಿಂಬದಿ ಕಟ್ಕೊಂಡು ಎಳೆದೊಯ್ತಾರೆ, ಅಂಥವ್ರಿಗೆ ಏನು ಶಿಕ್ಷೆ ಕೊಟ್ಟಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಏನು ಹಿಂಸೆ ಕೊಡದೇ ಇದ್ರೆ ನಾಯಿಗಳಿಗೆ ಏನೂ ಮಾಡಲ್ಲ. ರಸ್ತೆ ಮೇಲೆ ಮಲಗಿರುವ ನಾಯಿಗಳ ಮೇಲೆ ಕಾರು ಹತ್ತಿಸ್ಕೊಂಡು ಹೋಗ್ತಾರೆ. ಇಂತಹ ಮನುಷ್ಯರಿಗೆ ಏನು ಶಿಕ್ಷೆ ಕೊಡ್ತಾ ಇದೆ ಕಾನೂನು ಅಂತ ಶ್ವಾನ ಪ್ರಿಯರು ಆಕ್ರೋಶ ಹೊರಹಾಕಿದ್ದಾರೆ. ಕೋರ್ಟ್ ಏನು ಮಾಡಿದೆ, ಈ ಬೀದಿ ನಾಯಿಗಳು ಯಾವ್ಯಾವ ಅಟ್ಯಾಕ್ ಮಾಡ್ತಾವೋ ಅವಕ್ಕೆಲ್ಲ ದಯಾಮರಣವನ್ನು ದಯಾಮರಣವನ್ನು ಕರುಣಿಸಿ, ಆಮೇಲೆ ಎಲ್ಲೆಲ್ಲಿ ಯಾವ್ಯಾವ ನಾಯಿಗಳು ನಾಗರಿಕರಿಗೆ ತೊಂದರೆ ಮಾಡ್ತಾ ಇದ್ದಾವೋ ಅವುಗಳಿಗೆ ಜನಗಳು ಏನು ಆಕ್ಷನ್ ಅಂತಾರೋ ಅದೇ ಫೈನಲ್ಲು, ಮತ್ತು ಅವ್ರ ಮೇಲೂ ಏನು ಮೊಕದ್ದಮೆ ಹೂಡೋದಿಲ್ಲ ಅಂತ ಒಂದು ಆದೇಶ ಸುಪ್ರೀಂ ಕೋರ್ಟಿಂದ ಆಗಿದೆ. ನಾನು ಕೇಳೋದೊಂದು ಪ್ರಶ್ನೆ ಏನಪ್ಪ ಅಂದರೆ, ಆಯಿತು ಜನಗಳಿಗೆ ಬುದ್ಧಿಜೀವಿಗಳಿಗೆ ಅಟ್ಯಾಕ್ ಮಾಡಿ ತೊಂದರೆ ಆಗಿದೆ ಅಂದರೆ ಮನುಷ್ಯನ ಹಕ್ಕಿನ ಮೇಲೆ ಈ ಬುದ್ಧಿ ಇಲ್ದಲೇ ಇರ್ತಕ್ಕಂಥ ಪ್ರಾಣಿಗಳು ಅಟ್ಯಾಕ್ ಮಾಡಿ ತೊಂದರೆ ಮಾಡಿದೆ, ಅದೆಲ್ಲನೂ ಸರಿಯೇ. ಆದರೆ ಏನು ತೊಂದರೆನೇ ಮಾಡ್ದಲೇ ಇರ್ತಕ್ಕಂಥ ಕೆಲವು ಬೀದಿ ನಾಯಿಗಳ ಮೇಲೆ ನಾಗರಿಕರಾಗಿರ್ತಕ್ಕಂಥವ್ರು ಬುದ್ಧಿವಂತ ಜೀವಿಗಳು ಏನು ಮಾಡ್ತಿದ್ದಾರೆ, ಶೋಷಿತರು, ಹಿಂದುಳಿದ ವರ್ಗಗಳು ಹಾಗೂ ಅಲೆಮಾರಿ ಸಮುದಾಯಗಳ ರಾಜಕೀಯ ಪ್ರಾತಿನಿಧ್ಯದ ಗುರಿಯೊಂದಿಗೆ ವಿಕಾಸಶೀಲ ಇನ್ಸಾನ್ ಪಾರ್ಟಿ ಕರ್ನಾಟಕದಲ್ಲಿ ಉದ್ಘಾಟನೆ ಮಾಡಲಾಯಿತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಮಾವೇಶದಲ್ಲಿ ಬಿಹಾರದ ಮಾಜಿ ಸಚಿವ ಹಾಗೂ ಪಕ್ಷದ ಸಂಸ್ಥಾಪಕ ಮುಕೇಶ್ ಸಹಾನಿ ಪಕ್ಷದ ರಾಜ್ಯ ಘಟಕಕ್ಕೆ ಚಾಲನೆ ನೀಡಿದರು. ಮುಂಬರುವ ಗ್ರಾಮ, ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಮೂಲಕ ರಾಜ್ಯದಲ್ಲಿ ಹೊಸ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮುವ ವಿಶ್ವಾಸವನ್ನ ವಿಐಪಿ ಪಕ್ಷ ವ್ಯಕ್ತಪಡಿಸಿದೆ. ರಾಜ್ಯದಾದ್ಯಂತ ಸಂಕಲ್ಪ ಯಾತ್ರೆ ಕೈಗೊಂಡು ಶೋಷಿತ ಸಮುದಾಯಗಳನ್ನು ಒಗ್ಗೂಡಿಸುವುದಾಗಿ ಮುಕೇಶ್ ಸಹಾನಿ ಘೋಷಿಸಿದರು. ಉದ್ಘಾಟನಾ ಸಮಾವೇಶಕ್ಕೆ ರಾಜ್ಯದ ವಿವಿಧ ಮಠಾಧೀಶರು ಹಾಗೂ ಸಾಧು ಸಂತರು ಸಾಕ್ಷಿಯಾದರು. ಬೆಂಗಳೂರು ಮಹಾನಗರದ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಬೆಂಗಳೂರು ನಮ್ಮ ಮೆಟ್ರೋದ ಪಿಂಕ್ ಲೈನ್ ಅಸಿಲೇಷನ್ ಪರೀಕ್ಷೆ ಯಶಸ್ವಿಯಾಗಿದೆ. ವಿವಿಧ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದು 6 ನಿಲ್ದಾಣದ ನಡುವೆ ಆಗಸ್ಟ್ 15ರ ವೇಳೆ ಆರಂಭವಾಗುವ ನಿರೀಕ್ಷೆ ಇದೆ. ಕಾಳೇನ ಅಗ್ರಹಾರದಿಂದ ತಾವರೆಕೆರೆವರೆಗಿನ 7.5 ಕಿಲೋಮೀಟರ್ ಉದ್ದದ ಮಾರ್ಗ ಸಾರ್ವಜನಿಕರಿಗೆ ಮುಕ್ತವಾಗಲಿದೆ. ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ರೈಲುಗಳಿಗೆ ಅನುಮೋದನೆ ಸಿಕ್ಕಿದೆ. ಈ ಮೂಲಕ ಬೆಂಗಳೂರು ಮೆಟ್ರೋ ಜಾಲವು 103.6 ಕಿಲೋಮೀಟರ್ಗೆ ವಿಸ್ತರಣೆ ಆಗಲಿದೆ. 101.43 ಕಿಲೋಮೀಟರ್ ವಿಸ್ತರಣೆಯ ಮುಂಬೈಯನ್ನ ಹಿಂದಿಕ್ಕಿ ದೇಶದ 2ನೇ ಅತಿ ದೊಡ್ಡ ಮೆಟ್ರೋ ಜಾಲ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಡಿಸೆಂಬರ್ನಲ್ಲಿ ಸುರಂಗ ಮಾರ್ಗದ ಕಾರ್ಯಾಚರಣೆ ಆರಂಭವಾಗುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.